Good morning, all of you. I am Jyoti KB, Assistant Professor, Government First Grade College, Gubbi. Today, I'll give a general introduction about English prose. To begin with, this session is giving you or helping you to understand Francis Bacon, the early prose writer of English, and his socio-historical context. It helps you to understand history of English prose with reference to Francis Bacon. So we consider Francis Bacon as the father of English prose. So we need to understand the context and historical situation in which Francis Bacon wrote his essays. So this session is going to help you in this regard. First of all, let us understand what prose is. What is prose? Prose is a form or technique of language that exhibits a natural flow of speech and grammatical structure. The word prose is used in opposition to traditional poetry, which is language with regular structure and a common unit of verse based on meter or rhyme. ಸೊ ನಾವು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪಠ್ಯ ಹೇಗೆ ಉಗಮವಾಯಿತು ಅಂತ ತಿಳ್ಕೊಳ್ಳೋದರ ಸಹಾಯದಿಂದ ನಮಗೆ ಇಂಗ್ಲೀಷ್ನ ಪಠ್ಯ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ. ನಮಗೆ ಗೊತ್ತಿರೋ ರೀತಿಯಲ್ಲಿ ಫ್ರಾನ್ಸಿಸ್ ಬೇಕನ್ ಇಂಗ್ಲೀಷ್ ಪಠ್ಯದ ಫಾದರ್ ಅಂತ ಕರೆಸ್ಕೊತಾನೆ. ಸೊ ಹಾಗಾಗಿ ಅವನ ಪರಿಸ್ಥಿತಿಯಲ್ಲಿ ಅಂದರೆ ಅವನ ಎಲಿಜಬೆತನ್ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ ಮತ್ತು ಹೇಗೆ ಪ್ರೋಸ್ ಉಗಮವಾಯಿತು ಅನ್ನೋದನ್ನು ತಿಳ್ಕೊಳ್ಳೋದು ಅನಿವಾರ್ಯ ಆಗತ್ತೆ. ಸೊ ನಾವು ಫ್ರಾನ್ಸಿಸ್ ಬೇಕನ್ನ ಓದ್ತಾ ಇದ್ದೀವಿ ಅಂತಂದರೆ ಅವನ ಐತಿಹಾಸಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣವನ್ನು ಓದ್ಕೊಳ್ಳೋದು ಕೂಡ ಅನಿವಾರ್ಯ ಆಗತ್ತೆ. ಸೊ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ ಪ್ರೋಸ್ ಅಂದರೆ that is almost like the natural speech or grammatical structure. ಅಂದರೆ ನಾವು ಸಾಮಾನ್ಯವಾದ ಭಾಷೆಯನ್ನು ಏನು ಉಪಯೋಗಿಸ್ತೀವಿ ಅದರ ಥರನೇ ಇರುವಂಥ ಭಾಷೆಯಲ್ಲಿ ಬರುವಂಥ ಪಠ್ಯ. ಸೊ ಪ್ರೋಸ್ ಇಸ್ ಆಲ್ವೇಸ್ ಲುಕ್ಡ್ ಇನ್ ಅಪೋಸಿಷನ್ ಟು ಪೋಯಿಟ್ರಿ. ಅಂದರೆ ಪೋಯಿಟ್ರಿ ಮತ್ತು ಪ್ರೋಸ್ ಎರಡೂ ಆಪೋಸಿಟ್ ದಿಕ್ಕಿನಲ್ಲಿರುವಂಥವು. ಪ್ರೋಸು ಸಾಮಾನ್ಯ ಜನರ ಆಡುಭಾಷೆಯ ಥರ ಇದ್ದರೆ, ಪೋಯಿಟ್ರಿ ಏನಾಗತ್ತೆ ಅಂತಂದರೆ ಒಂದು ಮೀಟ ಅಂದರೆ ಅಲಂಕಾರವನ್ನು ಮತ್ತು ಛಂದಸ್ಸನ್ನು ಒಳಗೊಂಡಿರುತ್ತೆ. ಆದರೆ ಪಠ್ಯ ಹೇಗಿರುತ್ತೆ ಅಂದರೆ ಸಾಮಾನ್ಯ ಜನರ ಭಾಷೆಯ ಥರನೇ ಹೊಂದಾಣಿಕೆಯನ್ನು ಮಾಡ್ಕೊಂಡಿರುತ್ತೆ, ಸಾಮಾನ್ಯ ಭಾಷೆಯ ಥರನೇ ಅನ್ನಿಸ್ತಾ ಇರುತ್ತೆ. And prose in its simplicity and compared to poetry, prose is simple. It has loosely defined structure and it has spoken dialogue. ಅಂದರೆ ಪ್ರೋಸ್ಗೆ ಪಠ್ಯಕ್ಕೆ ಯಾವಾಗಲೂ ಸರಳತೆ ಇರುತ್ತೆ ಮತ್ತು ಸ್ಟ್ರಿಕ್ಟ್ ಆಗಿರುವಂಥ ಛಂದಸ್ಸನ್ನಾಗಲಿ ಅಲಂಕಾರವನ್ನಾಗಲಿ ನಾವು ಅದರಲ್ಲಿ ನೋಡಲ್ಲ. ಆ್ಯಂಡ್ ಸ್ಪೋಕನ್ ಡೈಲಾಗ್ ಅಂದರೆ ಸಂಭಾಷಣೆಯನ್ನು ಕೂಡ ನಾವು ಪಠ್ಯದಲ್ಲಿ ನೋಡ್ತೀವಿ. ಫ್ಯಾಕ್ಚುಯಲ್ ಡಿಸ್ಕೋರ್ಸ್ ಅಂದರೆ ಸಾಮಾನ್ಯವಾಗಿ ನಾವು ನಿಜ ಜೀವನದಲ್ಲಿ ವಾಸ್ತವ ಜಗತ್ತಿನಲ್ಲಿ ನೋಡುವಂಥ ಭಾಷೆಯನ್ನೇ ನೋಡ್ತೀವಿ, ಅದನ್ನು ನಾವು ಪ್ರೋಸ್ ಎಂದು ಕರಿತೀವಿ. ನಾವು ಕಂಪೇರ್ ಟು ನಾವೆಲ್, ಕಾದಂಬರಿಗೆ ಕಂಪೇರ್ ಮಾಡಿದರೆ, ಕತೆಗೆ ಕಂಪೇರ್ ಮಾಡಿದರೆ ಪ್ರೋಸ್ ಪಠ್ಯದಲ್ಲಿ ವಾಸ್ತವಿಕತೆ ಮತ್ತು ವಸ್ತುನಿಷ್ಠತೆ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಪ್ರೋಸ್ಗೆ ಮತ್ತು ಪೋಯಿಟ್ರಿಗೆ, ಪ್ರೋಸ್ಗೆ ಮತ್ತು ಕಾದಂಬರಿ ಕಥೆಗಳಿಗೆ ವ್ಯತ್ಯಾಸವನ್ನು ಹೀಗೆ ನೋಡ್ಕೊಳ್ಬಹುದು. ಯೂಶಲಿ ಪ್ರೋಸ್ ಇಸ್ ಯೂಸ್ಡ್ ಇನ್ ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮದಲ್ಲಿ, ಎನ್ಸೈಕ್ಲೋಪೀಡಿಯಾಗಳಲ್ಲಿ, ಫಿಲ್ಮ್ಗಳಲ್ಲಿ, ಮನುಷ್ಯರ ಸಾಮಾನ್ಯ ಆಡುಭಾಷೆಯಲ್ಲಿ ಈ ಪಠ್ಯವನ್ನು ನಾವು ಪಠ್ಯದ ರೀತಿಯ ಡಿಸ್ಕೋರ್ಸನ್ನು ಭಾಷೆಯನ್ನು ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಪ್ರೋಸ್, ಇಂಗ್ಲೀಷ್ ಪಠ್ಯದ ಇತಿಹಾಸವನ್ನು ನೋಡೋದಾದರೆ, ದ ಅರ್ಲಿಯೆಸ್ಟ್ ಪ್ರೋಸ್ ವರ್ಕ್, ದ ಲಾ ಕೋಡ್ ಆಫ್ ಕಿಂಗ್ ಅಥೆಲ್ಬರ್ಟ್ ಫಸ್ಟ್ ಆಫ್ ಕೆಂಟ್ ವಾಸ್ ರಿಟನ್ ವಿದಿನ್ ಎ ಫ್ಯೂ ಇಯರ್ಸ್ of the arrival of Saint Augustine of Canterbury in 597 to England. ಸೊ ನಾವು ಇಂಗ್ಲೀಷ್ನಲ್ಲಿ ಮೊದಲ ಪಠ್ಯವನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ಲಾ ಕೋಡ್ ಅಂದರೆ ಕಾನೂನನ್ನು ಬರೆದಿರ್ತಾನೆ ರಾಜ ಕಿಂಗ್ ಅಥೆಲ್ಬರ್ಟ್. ಕೆಂಟ್ ಅನ್ನೋದು ಬ್ರಿಟನ್ನ ಒಂದು ಪ್ರಾಂತ್ಯದಲ್ಲಿ. ಸೆಂಟ್ ಅಗಸ್ಟೈನ್ ಆಫ್ ಕ್ಯಾಂಟರ್ಬರಿ ಅವನ ರಾಜ್ಯಕ್ಕೆ ಬರೋಕ್ಕೆ ಸ್ವಲ್ಪ ಕೆಲವು ವರ್ಷಗಳ ಮುಂಚೆ 6ನೇ ಶತಮಾನದಲ್ಲಿ ಅಥೆಲ್ಬರ್ಟ್ ಅನ್ನುವಂಥ ಕೆಂಟ್ ಪ್ರಾವಿನ್ಸಿನ ರಾಜ ಬರೆಸಿರ್ತಾನೆ ಕಾನೂನಿನ ಕೋಡನ್ನು, ಅಂದರೆ ಕಾನೂನಿನ ನಿಯಮಗಳನ್ನು ಬರೆಸಿರ್ತಾನೆ. ಅದು ಮೊದಲನೇ ಪಠ್ಯ ಎಂದು ಪರಿಗಣಿಸಲಾಗುತ್ತೆ ಇಂಗ್ಲೀಷ್ ಪಠ್ಯದಲ್ಲಿ.
Prose of Middle English period did not promote many prose works of artistic self-sufficiency as those in verse. The early English rulers encouraged poetry rather than prose. ಪ್ರೋಸ್ಗಿಂತ ಪದ್ಯಗಳನ್ನು ಹೆಚ್ಚು ಬರೀಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಪಠ್ಯಕ್ಕೆ ಅಷ್ಟು ಗಮನ ಕೊಡಲಿಲ್ಲ, ಅಂದರೆ 6ನೇ 7ನೇ ಶತಮಾನದಲ್ಲಿ. ಆ್ಯಂಡ್ ವಾಟ್ ಎವರ್ ಲಿಟ್ರರಿ ಇನ್ಸ್ಟ್ರಕ್ಷನ್ ವಾಸ್ ಡನ್, ಇಟ್ ವಾಸ್ ನಾಟ್ ಗಿವನ್ ಇನ್ ದ ರಿಟನ್ ಫಾರ್ಮ್. ಅಂದರೆ ಜನರಿಗೆ ಕೊಡ್ತಾ ಇರುವಂಥ ಕಾನೂನು, ಕಟ್ಟಳೆ, ನಿಯಮ, ನೀತಿಗಳನ್ನು ಓರಲ್ ಅಂದರೆ ಬಾಯಿ ಮಾತಲ್ಲೇ ಹೇಳಲಾಗಿದ್ದು, ಅದನ್ನು ಬರಹದ ರೂಪದಲ್ಲಿ ತರುವಂಥದ್ದು ಕಡಿಮೆ ಇತ್ತು 6ನೇ 7ನೇ ಶತಮಾನದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. Prose in those days was used for information and it was direct and simple. So during early English period, prose was used for its practical purposes. ಅದನ್ನು ಅನುಕೂಲಕ್ಕೆ ಮಾತ್ರ ಪ್ರಯೋಗ ಮಾಡಲಾಗಿತ್ತು. ಅಂದರೆ ಜನರ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಪಠ್ಯ ಮಾತ್ರ ಬೆಳವಣಿಗೆ ಆಗಿತ್ತು. ಇಟ್ ವಾಸ್ ಯೂಸ್ಡ್ ಫಾರ್ ಗಿವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್. ಇಟ್ ವಾಸ್ ಡೈರೆಕ್ಟ್ ಆ್ಯಂಡ್ ಸಿಂಪಲ್. ಸೊ ಹಾಗಾಗಿ ಪಠ್ಯವನ್ನು ನೇರವಾದ ಮತ್ತು ಸರಳವಾದ ಮಾತುಗಳಲ್ಲಿ ಕಾನೂನು ಮತ್ತು ನಿಯಮಗಳನ್ನು ಹೇಳಿಕೊಡಲಿಕ್ಕೆ ಉಪಯೋಗಿಸಲಾಗಿತ್ತು. The audience who came to listen were interested in elaborate narrative and rhetorical quality of prose, and sometimes prose was also used for giving ಎಂಟರ್ಟೈನ್ಮೆಂಟನ್ನು ಕೊಡಲಿಕ್ಕೂ ಕೂಡ ಈ ಪಠ್ಯದಲ್ಲಿ ಜನರಿಗೆ ಸಂತೋಷ ಸಮಾರಂಭಗಳಲ್ಲಿ ಮನೋರಂಜನೆ ಕೊಡಲಿಕ್ಕೆ ಕೂಡ ಉಪಯೋಗ ಮಾಡಲಾಗ್ತಾ ಇತ್ತು. ಡ್ಯೂರಿಂಗ್ 13th century 13ನೇ ಶತಮಾನದಲ್ಲಿ ಆಂಗ್ಲೋ ನಾರ್ಮನ್ ಲ್ಯಾಂಗ್ವೇಜ್ saw its decline and English became the language of upper class as well as lower class. We know the present form of English became official in 13th century England. 13ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ನಾವು ಇವತ್ತು ನೋಡ್ತಾ ಇರುವಂಥ ಇಂಗ್ಲೀಷ್ ಭಾಷೆಯ ಉಗಮವಾಯಿತು ಮತ್ತು ಅದರ ಪ್ರಗತಿ ಎಲ್ಲರಿಗೂ ಬೆಳವಣಿಗೆ ಶುರುವಾಯಿತು. ಅಪ್ಪರ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್ ಎರಡೂ 13ನೇ ಶತಮಾನದಲ್ಲಿ ಇಂಗ್ಲೀಷನ್ನು ಹೆಚ್ಚಾಗಿ ಬಳಸಲಿಕ್ಕೆ ಶುರು ಮಾಡಿದರು. In 14th century, the decree of the Oxford University insisted that only Latin or French be used in conversation. In spite of this popularity of English among common people, the higher institutions and the official institutions wanted people to converse and communicate in Latin or French. ಸೊ ಅವರಿಗೆ ಹೈಯರ್ ಇನ್ಸ್ಟಿಟ್ಯೂಷನ್ ಆಕ್ಸ್ಫರ್ಡ್ನಂಥ ವಿಶ್ವವಿದ್ಯಾಲಯಗಳಿಗೆ ಇಂಗ್ಲೀಷಿಗೆ ಬದಲಾಗಿ ಲ್ಯಾಟಿನ್ ಅಥವಾ ಫ್ರೆಂಚನ್ನು ಜನ ಉಪಯೋಗಿಸಬೇಕು ಅಂತ ಒಂದು ಕಾನೂನನ್ನೇ ತೊಗೊಂಡು ಬರ್ತಾರೆ 14ನೇ ಶತಮಾನದಲ್ಲಿ. In 1362, English was made the language of pleading in the court of law. Gradually, English became popular among the masses, citizens of England, and the court also accepted English to be made as the language of the courts. In 1962ರಲ್ಲಿ ಇಂಗ್ಲೀಷು ಸಾಮಾನ್ಯ ಜನರ ಜೊತೆಗೆ ಪ್ರಖ್ಯಾತಿಯನ್ನು ಪಡೆದುದರ ಜೊತೆಗೆ ಕೋರ್ಟ್ಗಳಲ್ಲಿ ಕೂಡ ಇಂಗ್ಲೀಷನ್ನು ಉಪಯೋಗ ಮಾಡಬೇಕು ಅಂಥೇಳಿ 1362ರಲ್ಲಿ ಕಾನೂನು ಕೂಡ ಕೋರ್ಟ್ನಲ್ಲಿ ಮಾಡುವಂಥ ವ್ಯಾಜ್ಯಗಳು ಕೂಡ ಇಂಗ್ಲೀಷ್ನಲ್ಲಿ ನಡೆಸಬಹುದು ಅಂತ ಒಂದು ಒಪ್ಪಿಗೆಯನ್ನು ನೀಡಲಾಯಿತು. This was an important epoch in the history of English language where English replaced French. So this is a turning point. This was a crucial point for the development of English language. So ಇಂಗ್ಲೀಷ್ನ ಭಾಷೆ ಡೆವಲಪ್ ಆಗೋಕ್ಕೆ ಇದು ಒಂದು ಪ್ರಮುಖ ಘಟ್ಟ ಅಂತ ನಾವು ಅರ್ಥ ಮಾಡ್ಕೋಬೇಕು. In later 14th century, writers exclusively used English for a particular type of prose writing, where translation and adaptation to French and Latin originals took place rapidly. So as we know, in 14th century, industrialization has started to develop and printing press has developed for the first time, and printing press in English helped people to translate books in Latin and French into English. So as English became popular, printing presses also started printing works, pamphlets, books in English. So gradually English also got into the print media and it developed rapidly. English language was a primary language used in translations where biblical texts, commentaries and great epics were translated into English.
Establishment of printing press by William Caxton in England was a most important development in England. He translated and worked hard for the extension of English vocabulary. So, contribution of William Caxton is not insignificant. It's a very important epoch in the development of English prose. 15th century became an age of restless experimentation in England. Now English emerged as the written media. So in 1422, an incident took place in London to prove that they rejected Latin and they used their mother tongue in records. So by 1422, English official records had English in them. English started to spread to official records also. It started its popularity. The speech was spoken and transformed into paper as script. So written form of English started becoming popular. This was the time when printing presses, official records, common men had all accepted English as their official language. Renaissance started. English authors of 16th century turned into translation. They did the feat with the rest of the explorer of unknown lands. Now new material, new knowledge, new information came from colonies where East India Company and the British started making colonies in different parts of the world. They brought knowledge, they brought scholarship of outside world into England, and all this scholarship was written in English. So English started becoming rich. It acquired knowledge of different places, different countries, and then incorporated it into English language. It started growing richer and richer. The literary and intellectual leaders of the age were university men. The universities helped to fix the habit of disputing to the entire age. The life philosophy of that time became rationalistic. So as we know, Renaissance developed the ideologies of rationalism, secularism, and humanism. People started questioning and asking questions: why Latin, why French, why not English? So why English cannot become an official language? This was the argument of many university men, and all these arguments and debates helped in propping up English as a new official language. Advance of science changed the rhetoric drama into discussion and information, which helped the evolution of modern prose. Now, as people started thinking, they wrote their thoughts, their arguments, their narratives, their explanations, justifications in the form of prose. Now, this whole ideology of Renaissance helped in the creation, helped in the making of new knowledge, new texts. This all helped the growth of prose. So new knowledge, new arguments, new justifications, new defenses, new thoughts started getting incorporated in the form of prose, and prose started developing in England. What is Bacon's contribution to English prose? Bacon was an important writer of Renaissance period. During Renaissance, the demand grew up for writings of utility addressed to plain men. So during Renaissance, as we know, new knowledge, new content, new themes, new ideas started coming from different parts of the world, and English people started becoming more utilitarian and more calculative. They started absorbing things which were all useful to them, and they wanted and the common people were in the forefront to accept all these new changes. So these change in the ideas, direct practical guidance was expected in religious sermons. This also had its influence on the religious preaching, and people started asking why religious ideas, religious preaching should be written in Latin and high sounding official languages, where they wanted to understand what is written in Bible. So they started questioning and asking the priests to explain
the content of the religious books in plain, simple prose form. So this also helped in the development of prose during this period. Bacon was a complete representative of Renaissance in England. He was learned in the field of scientific thought to reconstruct the field of science. Bacon and Descartes announced the advent of scientific civilization. Now, as he was also a rational scientific man, he also started questioning in plain, simple English and also started writing in simple, plain English, where he justified and defended his own stance, and the movement away from the dogmatism of the church towards science was all initiated by this famous English prose writer Francis Bacon. He published Novum Organum in 1620, or new method of acquiring. So it means Novum Organum means new method of acquiring. Bacon advised men to put aside all traditional ideas, prejudices, preoccupations, to look at the world in fresh eyes. He advised men to study innumerable things that were perceived by the senses. So he said, senses, man's intellectual faculties were more practical, more circumstantial, rather than believe blind faith and prejudices of the church. So I think this much would be enough for you to understand English prose of Renaissance period. Introduction on how Bacon became a great prose writer, how he developed himself, and what were the circumstances, historical situation in which he developed prose. The questions which may help you to understand, find answers are given here. I think this much would be enough to be an enough introduction to understand Francis Bacon. Thank you.